ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, UGCET 2026 ಅರ್ಜಿ ಪ್ರಾರಂಭವಾಗಿದೆ. ಸೊ ಸ್ನೇಹಿತರೆ, ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ, ನೀವ್ಯಾರು ದ್ವಿತೀಯ PUC ಸೈನ್ಸ್ ವಿದ್ಯಾರ್ಥಿಗಳಾಗಿದ್ದು, ಸೊ ನೀವು ಮುಂದಿನ ಹಂತಗಳಲ್ಲಿ ಪ್ರೊಫೆಷನಲ್ ಕೋರ್ಸಸ್ ಆದಂತಹ ಇಂಜಿನಿಯರಿಂಗ್, ಮೆಡಿಕಲ್ ಅಥವಾ ಅಗ್ರಿಕಲ್ಚರ್ ಅಥವಾ ಇನ್ನು ವಿವಿಧ ಸೈನ್ಸ್ ಕೋರ್ಸ್ಗಳಿಗೆ ನೀವು ಹೋಗ್ಬೇಕಂತ ಇದ್ರೆ ಅದಕ್ಕೆ ಇರುವಂತಹ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಥವಾ ಒಂದು ಪ್ರವೇಶ ಪರೀಕ್ಷೆ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಈಗ ಪ್ರಾರಂಭವಾಗಿದೆ. ಸೊ ಅದರ ನಿಟ್ಟಿನಲ್ಲಿ ಏನೇನ್ ಮಾಹಿತಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಸೊ ಅರ್ಜಿ ತುಂಬೋದು ಹೇಗೆ, ಮತ್ತೆ ಸುಮಾರು ಜನ ಮಾಡುವಂತ ಕಾಮನ್ ಮಿಸ್ಟೇಕ್ಸ್ ಏನೇನು CET ಅರ್ಜಿ ತುಂಬತಾ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಮೊಟ್ಟ ಮೊದಲು ಯಾರ್ಯಾರು ಸೆಕೆಂಡ್ PUC ಸ್ಟೂಡೆಂಟ್ಸ್ ಇದನ್ನ ನೋಡ್ತಾ ಇದ್ದೀರಾ, ಸೈನ್ಸ್ ಸ್ಟೂಡೆಂಟ್ಸ್, ಸೊ ಈ ಒಂದು ಡೇಟ್ ಅನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನಿಮಗೆ ಬೋರ್ಡ್ ಎಕ್ಸಾಮ್ ಆಲ್ರೆಡಿ ಡೇಟ್ ಬಂದಿರೋಂಥದ್ದು, ಅದೇ ರೀತಿ CET ಗೆ ಕೂಡ ಆಲ್ರೆಡಿ ಎಕ್ಸಾಮ್ ಡೇಟ್ ಬಂದಿದೆ. 23 ಮತ್ತು 24 ಏಪ್ರಿಲ್ 2026ರಂದು ನಿಮಗೆ CET ಪರೀಕ್ಷೆ ಇರಲಿದೆ. ಸೊ ಇದು ಅಧಿಕೃತ KEA ವೆಬ್ಸೈಟ್ ನಲ್ಲೇ ಬಂದಿರುವಂತಹ ಒಂದು ಪೋಸ್ಟರ್. 23/4/2026ಕ್ಕೆ ಸೊ ನಿಮಗೆ ಬೆಳಗ್ಗೆ ಫಿಸಿಕ್ಸ್ ಇರುತ್ತೆ, ಮಧ್ಯಾಹ್ನ ಸೆಷನ್ ನಲ್ಲಿ ಕೆಮಿಸ್ಟ್ರಿ CET ಎಕ್ಸಾಮ್ ಇರುತ್ತೆ. ಇನ್ನು 24ನೇ ತಾರೀಕು ಬೆಳಗ್ಗೆ ಸೆಷನ್ ಅಲ್ಲಿ ಮ್ಯಾಥಮೆಟಿಕ್ಸ್ ಇದ್ರೆ, ಮಧ್ಯಾಹ್ನ ಸೆಷನ್ ಅಲ್ಲಿ ಬಯಾಲಜಿ ಇರುತ್ತೆ. ಸೊ PCMB 4 CET ಎಕ್ಸಾಮ್ಸ್ ಅನ್ನ ನೀವು ಇಲ್ಲಿ ಗಮನಿಸಬಹುದು 23 ಮತ್ತು 24 ಏಪ್ರಿಲ್ಗೆ. ಸೊ ಬೋರ್ಡ್ ಎಕ್ಸಾಮ್ ಆದ್ಮೇಲೆ ನಾವು ಓದ್ಲಿಕ್ಕೆ ಶುರು ಮಾಡ್ತೀವಿ ಅಂದ್ರೂ ಕೂಡ ಸೊ ಲೆಸ್ ದನ್ 40 ಡೇಸ್ ಅಥವಾ ಲೆಸ್ ದನ್ 30 ಡೇಸ್ ನಿಮಗೆ ಎಕ್ಸಾಮಿಗೆ ಇರೋಂಥದ್ದು. ಯಾಕಂದ್ರೆ ಮಾರ್ಚ್ 17 ಸಾಮಾನ್ಯವಾಗಿ ಮೊದಲನೇ ಪರೀಕ್ಷೆ ಮುಗಿಯುತ್ತೆ. ಸೊ ಅದಾದ ನಂತರ ಈ ಒಂದು ಎಕ್ಸಾಮ್ ಇರೋದ್ರಿಂದ ಸೊ ಈಗಿಂದಾನೇ ನೀವು ಇದಕ್ಕೆ ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕು. ಸೊ ಇನ್ನು ಏನೇನು ಪ್ರಕಟಣೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಅಫಿಷಿಯಲ್ ಇನ್ಫಾರ್ಮೇಶನ್ ಹೇಳೋದಾದ್ರೆ ನೋಡಿ, ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ಪಶುಸಂಗೋಪನೆ, ಫಾರ್ಮಸಿ, BSc ನರ್ಸಿಂಗ್ ಮುಂತಾದಂತ ನೋಡಿ ವೃತ್ತಿಪರ ಕೋರ್ಸ್ ಪ್ರವೇಶ ಪ್ರಾಧಿಕಾರಕ್ಕೆ CET 2026 ಒಂದು ಅರ್ಜಿ ಕರೆದಿದೆ ಅಂತ ಹೇಳ್ಬಿಟ್ಟು. ಸುಮಾರು ಜನ ಇರ್ತೀರಾ, ಸರ್ ನಾನು ಆರ್ಕಿಟೆಕ್ಚರ್ ಮಾಡ್ಬೇಕಂತಿದ್ದೀನಿ, ನಾಟಾ ಪರೀಕ್ಷೆ ಬರ್ದಿದ್ದೀನಿ, ಆದ್ರೆ CET ಅಡ್ಮಿಷನ್ ಏನೋ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ನಿಮಗೆ CET ಥ್ರೂ ಅಡ್ಮಿಷನ್ ಆಗೋದೇ ಇಲ್ಲ ಸ್ನೇಹಿತರೆ. ಯಾಕಂತಂದ್ರೆ ನೋಡಿ, ನೀವು BSc ನರ್ಸಿಂಗ್ ಆದ್ರೂ ಮಾಡಿ ಅಥವಾ ಅಗ್ರಿಕಲ್ಚರ್ ಆದ್ರೂ ಮಾಡಿ ಅಥವಾ ನಾಟಾ ಆರ್ಕಿಟೆಕ್ಚರ್ ಆದ್ರೂ ಮಾಡಿ, ಏನ್ ಮಾಡಿದ್ರು ಕೂಡ ನೀವು CET ಅರ್ಜಿ ತುಂಬಲೇಬೇಕು. ಯಾಕಂತಂದ್ರೆ ನಿಮ್ಮ ಕೌನ್ಸಿಲಿಂಗ್ ಪ್ರೋಸೆಸ್ ಅಥವಾ ಸೀಟ್ ಅಲೋಕೇಶನ್ ಪ್ರೋಸೆಸ್ ನಡೆಯುವಂಥದ್ದು ನಮ್ಮ KEA CET ವತಿಯಿಂದಾನೆ. ಸೊ ಹಾಗಾಗಿ ಎಲ್ಲರೂ ಕೂಡ CET ಗೆ ಅರ್ಜಿ ತುಂಬಲೇಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ಗೆ ಆ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ ನಿಮ್ಮ ಒಂದು ಎಂಟ್ರೆನ್ಸ್ಗೆ ಅನ್ನೋದನ್ನ ಕಂಪ್ಯಾರಿಟಿವ್ಲಿ ನೋಡಿಕೊಂಡು. ಇನ್ನೊಂದು ನೋಡಿ, CET 2026 ಅರ್ಜಿಯು ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಅನ್ನು ಹೊಂದಿದೆ. ಸೊ ಇದು ಅಭ್ಯರ್ಥಿಗಳಿಗೆ SATs ಮತ್ತು RD ಸಂಖ್ಯೆಯನ್ನು ಆಧರಿಸಿ ವ್ಯಾಸಂಗ ಮತ್ತು ಜಾತಿ ಮೀಸಲಾತಿ ವಿವರವನ್ನು ವೆಬ್ ಸರ್ವಿಸ್ ಮುಖಾಂತರ ಪಡೆದುಕೊಳ್ಳುತ್ತೆ. ಸೊ ಇದು ಆಲ್ಮೋಸ್ಟ್ KEA ಅವರು ನೋಡಿ ಪದೇ ಪದೇ ಏನು ಮಾಡ್ತಾ ಇದ್ದಾರೆ, ಹೊಸ ಆಧುನೀಕರಣವನ್ನ ಮಾಡ್ತಾ ಇದ್ದಾರೆ ವೆಬ್ಸೈಟ್ ಮಾಡ್ಯೂಲ್ಗಳಲ್ಲಿ. ಸೊ ಅದನ್ನ ನೀವು ನೋಡ್ಬೋದು. ಇನ್ನೊಂದು, ಎಲ್ಲ ಇನ್ಫಾರ್ಮೇಶನ್ ತುಂಬಾ ಗೊಂದಲ ಇರುತ್ತೆ CET ಸಂಬಂಧಪಟ್ಟಂಗೆ. ಅದಕ್ಕೆ ಏನ್ ಮಾಡ್ಬಿಟ್ಟಿದ್ದಾರೆ, CET ದಿಕ್ಸೂಜಿ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಪುಸ್ತಕವನ್ನು ಹೊರತಂದಿದ್ದಾರೆ. ಸೊ ಇದನ್ನ ವೆಬ್ಸೈಟ್ ಅಲ್ಲಿ ಕೂಡ ನೀವು ನೋಡ್ಬೋದು. ಸೊ ಸದ್ಯದ ಮಟ್ಟಿಗೆ ಇನ್ನೂ ಅಪ್ಲೋಡ್ ಆಗಿರಲಿಲ್ಲ, ಬಟ್ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಮಾಡಿದಾಗ ಅದ್ರ ಬಗ್ಗೆ ಬ್ರೀಫ್ ವಿಡಿಯೋನ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ KEA ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತಂದ್ರೆ, ನೀವು KEA ವೆಬ್ಸೈಟ್ಗೆ ಹೋದ ತಕ್ಷಣ ನಿಮ್ಗೆ ಅಲ್ಲಿ UGCET 2026 ಅಂತ ಹೇಳ್ಬಿಟ್ಟು ನಿಮಗೆ ಪ್ರವೇಶ ಅನ್ನೋ ಒಂದು ಲಿಂಕ್ ಇರುತ್ತೆ. ಅದ್ರ ಕೆಳಗಡೆ ಹೋದ್ರೆ UGCET 2026 ಅಂತ ಇರುತ್ತೆ. ಹೋದ ತಕ್ಷಣ ನಿಮ್ಗೆ ಈ ತರದ ಒಂದು ಪೋರ್ಟಲ್ ಓಪನ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ಕ್ಯಾಂಡಿಡೇಟ್ ಪೋರ್ಟಲ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಟ್ರ್ಯಾಕ್ ಮಾಡೋದಾಗಿರ್ಬೋದು, ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದಾಗಿರ್ಬೋದು, ಅಥವಾ ನೋಟಿಫಿಕೇಶನ್ ಆಗಿರ್ಬೋದು, ಕೌನ್ಸಿಲಿಂಗ್ ಅಂಡ್ ಸೀಟ್ ಅಲಾಟ್ಮೆಂಟ್, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂಥದ್ದು, ಹೆಲ್ಪ್ ಡೆಸ್ಕ್ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಇಲ್ಲಿ ಸ್ಟಾರ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ, 17 ಜನವರಿಯಿಂದ ಸ್ಟಾರ್ಟ್ ಆಗಿದೆ, ಫೆಬ್ರವರಿ 17 ತನಕ ಟೈಮ್ ಇದೆ. ಒಂದೇ ತಿಂಗಳು ಸಮಯಾವಕಾಶ ಇದೆ CET ಅನ್ನ ಅರ್ಜಿ ತುಂಬಲಿಕ್ಕೆ. ಸೊ ಓಕೆ, ಇಲ್ಲಿ ನೋಡಿ, ಹೊಸ ಬಳಕೆದಾರರು ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಟ್ಬಿಟ್ಟು ನೀವು ಅರ್ಜಿಯನ್ನ ತುಂಬೋದು. ಹೆಚ್ಚುವರಿಗೆ ಬ್ರೋಚರ್ ಅನ್ನ ಎಲ್ಲ ಕೂಡ ಅಪ್ಲೋಡ್ ಮಾಡಿರೋ ಅಂಥದ್ದು. ಇನ್ನು ಸುಮಾರು ಜನ, ಸರ್ ಏನೇನು ಡಾಕ್ಯುಮೆಂಟ್ಸ್ ತಗೊಳ್ಬೇಕು ಸರ್ ಇದು ಅಪ್ಲೋಡ್ ಮಾಡೋಕ್ಕೆ ಅಂತ ನೋಡಿ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, SSLC 10th ಅಂಕಪಟ್ಟಿ ಬೇಕಾಗತ್ತೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಧಾರ್ ಕಾರ್ಡ್ ಮತ್ತು ಪ್ರಮಾಣ ಪತ್ರಗಳು ಬೇಕಾಗತ್ತೆ. ಏನು JPG ಫಾರ್ಮ್ಯಾಟ್ ನಲ್ಲಿ ವಿದ್ಯಾರ್ಥಿಯ ಫೋಟೋ 50 KB ಕಮ್ಮಿ ಇರುವಂತದ್ದು, JPG ಫಾರ್ಮ್ಯಾಟ್ ನಲ್ಲಿ ವಿದ್ಯಾರ್ಥಿಯ ಸಹಿ 50 KB ಕಮ್ಮಿ ಇರುವಂತದ್ದು, ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ, ವಾಟ್ಸ್ಆಪ್ ಇರುವಂತಹ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ನೋಂದಣಿ. ಸರ್ ಇದರಲ್ಲಿ ವಿದ್ಯಾರ್ಥಿಯ ವಾಟ್ಸ್ಆಪ್ ನಂಬರ್ ಕೇಳಿದ್ದಾರೆ, ಸರ್ ನನ್ನ ಹತ್ರ ಫೋನೇ ಇಲ್ಲ, ಸೊ ನಮ್ಮ ಅಪ್ಪಂಗೆ ಹೇಳಿ ಹೊಸ ಫೋನ್ ತಗಂತೀನಿ, ವಾಟ್ಸ್ಆಪ್ ಹಾಕತ್ತೀನಿ, ಆಮೇಲೆ ಅರ್ಜಿ ಹಾಕತ್ತೀನಿ ಅಂತ ಏನಿಲ್ಲ, ಪೋಷಕರದು ಕೂಡ ಕೊಡ್ಬೋದು. ಸೊ ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ, ವಾಟ್ಸ್ಆಪ್ ಇರುವಂತದ್ದು, ಜೊತೆಗೆ ಇಮೇಲ್ ನೋಂದಣಿ ಅನ್ನ ಮಾಡಬೇಕು. ಇನ್ನೊಂದು SLC
SSLC ಅಂಕಪಟ್ಟಿ, ಆಧಾರ್ ಕಾರ್ಡ್ ಮತ್ತು RD ಪ್ರಮಾಣ ಪತ್ರಗಳು ಇರುವ ಹೆಸರು ಒಂದೇ ರೀತಿಯಲ್ಲಿ ಇರಬೇಕು. ನೋಡಿ, ಏನ್ ತಪ್ಪು ಮಾಡಬಾರ್ದು ನೀವು ಅಂತಂದ್ರೆ ಡಾಕ್ಯುಮೆಂಟ್ಸ್ ಅನ್ನ ಸರಿಯಾಗಿ ಇಟ್ಕೋಬೇಕು. ಯಾಕಂದ್ರೆ ನೀವು ಇಲ್ಲಿ ರಿಸರ್ವೇಶನ್ ಮೇಲೆ ಏನ್ ಮಾಡ್ತಾ ಇರ್ತೀರಾ, ಸೀಟ್ಸ್ ಅನ್ನ ಕ್ಲೇಮ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಈಗ ನೀವು ಒಂದು ಪರಿಶಿಷ್ಟ ಜಾತಿ ಇದ್ದೀರಾ ಅಂದ್ರೆ ಅದಕ್ಕೆ ಪ್ರಮಾಣ ಪತ್ರ ಇರಬೇಕು. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೆ ಅದರದ್ದೇ ಪ್ರಮಾಣ ಪತ್ರ ಇರಬೇಕು. ಹಾಗೆ ಆಧಾರ್ ಕಾರ್ಡ್ ಮತ್ತೆ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸರ್ ನನ್ನ ಹೆಸರು ಒಂದು ಅಕ್ಷರ ಹಿಂಗ್ ಆಗ್ಬಿಟ್ಟಿದೆ ಸರ್ ಅಂದ್ರೆ ಇಲ್ಲ. ಸೊ ಆಧಾರ್ ಕಾರ್ಡ್ ನ ಪದೇ ಪದೇ ಅಪ್ಡೇಟ್ ಮಾಡಿಸಬಹುದು. ಸೊ ನಿಮ್ಗೆ SSLC ಮಾರ್ಕ್ಸ್ ಕಾರ್ಡ್ ಇರೋದನ್ನ ಮಾನ್ಯತೆ ಅಂತ ತೆಗೆದುಕೊಂಡು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ರೀತಿ ನೀವು ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಹೆಸರು ಒಂದೇ ತರ ಇರಬೇಕು. ಹಾಗೆ ನಿಮ್ಮ RD ಪ್ರಮಾಣ ಪತ್ರವನ್ನು ಕೂಡ ತಗೊಳ್ಬೇಕು. ಸೊ ಸುಮಾರು ಜನದು ಕ್ಯಾಶ್ ಟು ಇನ್ಕಮ್ ಎಲ್ಲ ಔಟ್ಡೇಟೆಡ್ ಆಗಿರುತ್ತೆ ಅಥವಾ ಇನ್ನು ಮಾಡಿಸಿರೋದೆಲ್ಲ ಆಗಿರುತ್ತೆ. ಸೊ ಅವರು ಕೂಡ ಈ ಒಂದು ಅರ್ಜಿಗೆ ಬೇಕಾಗಿರೋದ್ರಿಂದ ಸೊ ಈಗಲೇ ಕೂಡ ನೀವು ಅಪ್ಲೈ ಮಾಡ್ಕೊಂಡ್ರೆ 1 ಮಂತ್ ನಿಮಗೆ ಟೈಮ್ ಇರೋದ್ರಿಂದ ಅಪ್ಲಿಕೇಶನ್ ತುಂಬಲಿಕ್ಕೆ, ಅಷ್ಟರಲ್ಲಿ ನೀವು ಬೇಗ ಸರ್ಟಿಫಿಕೇಟ್ ಅನ್ನು ಕೂಡ ಮಾಡಿಸ್ಕೊಳ್ಬಹುದು. ಸೊ ಇನ್ನು ಆ ಸರ್ಟಿಫಿಕೇಟ್ ಯಾವ ತರ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಇದನ್ನ ಕೊಟ್ಟಿದ್ದಾರೆ ನೋಡಿ. ಸೊ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು RD ಸಂಖ್ಯೆ ಇರುವ ಒಳ ಮೀಸಲಾತಿ ವಿವರಣ ಒಳಗೊಂಡ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂದ್ರೆ SCಗೆ ಏನು ಒಳ ಮೀಸಲಾತಿ ಆಗಿದೆ ಅದರಲ್ಲಿ ಕೂಡ ಕೆಟಗರಿ ಎ, ಕೆಟಗರಿ ಬಿ, ಕೆಟಗರಿ ಸಿ ಅಥವಾ ಏನು ಪ್ರವರ್ಗ ಏನು ಕೊಟ್ಟಿದ್ದಾರೆ. ಸೊ ಅದನ್ನ ಇರುವಂತ ಜಾತಿ ಪ್ರಮಾಣ ಪತ್ರ ಕೊಡ್ಬೇಕಂತ ಹೇಳಿದ್ದಾರೆ. RD ಸಂಖ್ಯೆ ಇರುವ ಜಾತಿ ಪ್ರಮಾಣ ಪತ್ರ ST ಹಾಗೂ ಕೆಟಗರಿ ವಿದ್ಯಾರ್ಥಿಗಳಿಗೆ. ಸೊ SC ಯಾರ್ಯಾರು ಇದ್ದೀರಾ ನೋಡ್ತಾ ಇದ್ದೀರಾ. ಸೊ ಅದರಲ್ಲಿ ಏನು ಒಳ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅದನ್ನ ಮೆನ್ಷನ್ ಆಗಿರುವಂತ ಒಂದು ಪ್ರಮಾಣ ಪತ್ರ ಕೇಳ್ತಾ ಇದ್ದಾರೆ. ಹಾಗೂ SC ST ಪ್ರವರ್ಗವನ್ನ ಅಭ್ಯರ್ಥಿಗಳು RD ಸಂಖ್ಯೆಯೊಂದಿಗೆ ಆದಾಯ ಪ್ರಮಾಣ ಪತ್ರವನ್ನು ಪ್ರತ್ಯೇಕವಾಗಿ ಪಡೆದಿರಬೇಕಾಗುತ್ತೆ. ವಾರ್ಷಿಕ ಆದಾಯ 10 ಲಕ್ಷ ಇದ್ದರೆ ಶುಲ್ಕ ವಿನಾಯಿತಿ ಇರುತ್ತೆ, 2.5 ಲಕ್ಷ ಇದ್ದರೆ ಭಾಗಶಃ ಶುಲ್ಕ ವಿನಾಯಿತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತದ್ದು. ಅಂದ್ರೆ SC ST ಅವರಿಗೆ 10 ಲಕ್ಷಕ್ಕಿಂತ ಆದಾಯ ಒಳಗಿರುವಂತವರಿಗೆ ಶುಲ್ಕ ವಿನಾಯಿತಿ ಇರುತ್ತೆ. ಸೊ ಅದೇ ರೀತಿ ಕೆಟಗರಿವನ್ನವರಿಗೆ 2.5 ಲಕ್ಷಕ್ಕಿಂತ ಒಳಗಿದ್ದಂಥವರಿಗೆ ಶುಲ್ಕ ವಿನಾಯಿತಿ ಇರುತ್ತೆ. ಇನ್ನು ಜಾತಿ ಪ್ರಮಾಣ ಪತ್ರ ಇರಬೇಕು ಉಳಿದಂತ OBC ಕೆಟಗರಿಗಳವರಿಗೆ. ಸೊ ಮತ್ತೆ 371J ಕಲ್ಯಾಣ ಕರ್ನಾಟಕ ಇದ್ದಂಥವ್ರು ಅದ್ರದ್ದು ಪ್ರಮಾಣ ಪತ್ರ ಇರಬೇಕು. 1ರಿಂದ 10ನೇ ತರಗತಿಗೆ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತ ವ್ಯಾಸಂಗ ಪ್ರಮಾಣ ಪತ್ರ ಇರಬೇಕು. ಸರ್ ನಾನು ಬರೀ 7ನೇ ಕ್ಲಾಸ್ ತನಕ ಕನ್ನಡ ಓದಿದ್ದೀನಿ, ನಿಮಗೆ ಇದು ಬರೋದಿಲ್ಲ, ಕನ್ನಡ ಬರೋದಿಲ್ಲ. ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಬೇಕು ಅಂದ್ರೆ 1ರಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲಿ ಓದಿ, ಜೊತೆಗೆ ಅದಕ್ಕೆ ಒಂದು ಪ್ರಮಾಣ ಪತ್ರ ಕೂಡ ನಿಮ್ಮ ಹತ್ರ ಇರಬೇಕು. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಓದಿರುವಂತ ವಿದ್ಯಾರ್ಥಿಗಳಿಗೆ ಕೂಡ ಅದರದ್ದೇ ಒಂದು ವ್ಯಾಸಂಗ ಪ್ರಮಾಣ ಪತ್ರ ಇರಬೇಕಾಗತ್ತೆ. ಹಾಗೆ RD ಸಂಖ್ಯೆಯಲ್ಲಿರುವಂತಹ NCLC ಪ್ರಮಾಣ ಪತ್ರ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕೋರಿರುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರಬೇಕು. ಇನ್ನು ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳವರಿಗೆ ಭಾಷಾ ಅಲ್ಪಸಂಖ್ಯಾತರ ಕೂಡ ಇರುತ್ತೆ. ಯಾಕಂತಂದ್ರೆ ತೆಲುಗು, ತಮಿಳ್ ಈ ತರ ಬೇರೆ ಬೇರೆ ಲ್ಯಾಂಗ್ವೇಜ್ ನಿಮಗೆ ಅಫಿಲಿಯೇಷನ್ ಕೂಡ ಇರೋದ್ರಿಂದ ಸೊ ಅವರಿಗೂ ಕೂಡ ಒಂದು ತುಳು, ತಮಿಳು, ತೆಲುಗು, ಕೊಡವ ಮಾತೃಭಾಷೆಗಳಿಗೆ ಸೊ ಅದಕ್ಕೊಂದು ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅಂತ ಹೇಳ್ತಾ, ಹಾಗೆ ಧಾರ್ಮಿಕ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಕೂಡ ಮುಸ್ಲಿಂ, ಕ್ರಿಶ್ಚಿಯನ್, ಧಾರ್ಮಿಕ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಇದು ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತಹ ದಾಖಲೆಗಳಲ್ಲಿ ನಿಮಗೆ ಹೇಳಿದೆ. ಸೊ ಸ್ನೇಹಿತರೆ, CET 2026ಕ್ಕೆ ಸಂಬಂಧಪಟ್ಟಂತೆ PUC ವಿಜ್ಞಾನ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸೊ ಇನ್ನೂ ಅರ್ಜಿ ತುಂಬೋದು ಹೇಗೆ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್, ಹಾಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಬ್ರೋಚರ್ ಏನು CET ದಿಕ್ಸೂಚಿ ಇದೆ ಸೊ ಅದನ್ನು ತೆಗೆದುಕೊಂಡು ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಬ್ಯಾಚಸ್ ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗೆ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ 1ನೇ ಕ್ರಾಸ್ ಅಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸಿಕೊಂಡು ಬರ್ತಿರುವಂತಹ ನಿಮ್ಮ ಅಚೀವರ್ ಸಂಸ್ಥೆಗೆ ಖುದ್ದಾಗಿ ಭೇಟಿ ನೀಡಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.